Welcome to Pratibha's Veg Recipes. ಕಳಲೆ ಸಾಂಬಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಳಲೆಯನ್ನು ನಾವು ತಂದ ತಕ್ಷಣ ಅದನ್ನು ಬಳಸೋಕ್ಕಾಗಲ್ಲ. 2 ದಿವಸ ಮೊದಲು ಚೆನ್ನಾಗಿ ಕಟ್ ಮಾಡಿಟ್ಕೊಂಡು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ನೆನೆಸಿಟ್ಕೋಬೇಕು. ಡೈಲಿ ಒಂದ್ಸಲ ನೀರನ್ನು ಚೆಲ್ಲಿ ಮತ್ತೆ ಉಪ್ಪನ್ನು ಹಾಕಿಡಬೇಕು. ಇವಾಗ ಮಾಡುವಾಗ ಆ ನೀರನ್ನು ಚೆಲ್ಲಿಬಿಟ್ಟು ಬೇರೆ ನೀರನ್ನು ಹಾಕಿ ಬೇಯಿಸೋಕ್ಕಿಡಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಕರಿಬೇವನ್ನು ಹಾಕಿ. ಇವಾಗ ಉಪ್ಪು ಬೇಕಾಗಲ್ಲ, ಯಾಕೆಂದರೆ 2 ದಿವಸದಿಂದ ಅದು ಕಳಲೆ ಉಪ್ಪನ್ನು ಹೀರಿಟ್ಕೊಂಡಿರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಬೇಕಾಗುವಂಥ ಸಾಂಬಾರವನ್ನು ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿಯನ್ನು ಹಾಕಿ. ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನನ್ನ ಹಿಂದಿನ ವಿಡಿಯೋ ತಾವು ನೋಡ್ಬೋದು. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬೆಂದಿರುವಂಥ ಕಳಲೆ ಹೋಳಿಗೆ ಅದನ್ನು ಮಿಕ್ಸ್ ಮಾಡಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ನಾನು ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಸಾಂಬಾರ ಮಿಕ್ಸ್ ಆಗಿದೆ. ಅದಕ್ಕೆ ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ ಎಣ್ಣೆಯನ್ನು ಹಾಕಿಟ್ಟು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತು ಇಂಗನ್ನು ಸ್ವಲ್ಪ ಹಾಕಿ ಒಗ್ಗರಣೆಯನ್ನು ಕೊಡಿ. ಇವಾಗ ಬಿಸಿ ಬಿಸಿಯಾದ ಕಳಲೆ ಸಾಂಬಾರ ಅನ್ನದ ಜೊತೆ ಸೇವಿಸ್ಬೋದು. Please do like, share, comment, subscribe and press the bell icon. Thanks for watching.